ದ್ವೈಧೀಕೃತ ಭಾತಿ ಲಲಾಟ ದೇಶೆ. ಬಹಳ ಮಹತ್ವದ್ದು. ಹೆಣ್ಣು ಮಕ್ಕಳ ಜ್ಞಾನಕ್ಕೆ ಕಾರಣವಾದಂತಹ ಒಂದು ನಾಡಿ ಸೀಮಂತಿನಿ ಎನ್ನುವಂತಹ ನಾಡಿ ಹೆಣ್ಣು ಮಕ್ಕಳ ತಲೆಯ ಮಧ್ಯಭಾಗದಲ್ಲಿರ್ತದೆ. ಗಂಡಸರಿಗೆ ಆ ನಾಡಿ ಇರೋದಿಲ್ಲ, ಕೇವಲ ಹೆಣ್ಣು ಮಕ್ಕಳಿಗೆ ಆ ನಾಡಿ ಇರ್ತದೆ. ಆ ಏನು ತಲೆಯ ಮಧ್ಯದಲ್ಲಿ ಕೂದಲನ್ನು ಆಚೆ ಈಚೆ ಮಾಡಿಕೊಂಡು ಬಾಚಿಕೊಳ್ತಾರೆ, ಅದರಿಂದ ಇಡೀ ಹೆಣ್ಣಿನ ದೇಹಕ್ಕೆ ಪಾವಿತ್ರ್ಯ ಸಿಗ್ತದೆ. ನಮ್ಮ ದೇಹದ ಕೂದಲು ನಮ್ಮ ಪಾಪದ ಪ್ರತೀಕ, ಆದರೆ ಹೆಣ್ಣು ಮಕ್ಕಳ ದೇಹದ ಕೂದಲು ಹಾಗಲ್ಲ. ಕಾರಣ, ಯಾವಾಗ ಅವರು 2 ವಿಭಾಗವನ್ನು ಮಾಡಿ ಜಡೆಯನ್ನು ಹಾಕಿಕೊಳ್ತಾರಲ್ಲ, ಆಗ ಅವರ ಇಡೀ ದೇಹಕ್ಕೆ ಪಾವಿತ್ರ್ಯ ಬಂದು ಬಿಡುತ್ತದೆ. ಅದಕ್ಕಾಗಿಯೇ ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ ತಲೆಸ್ನಾನ ವಿಹಿತವಾಗಿಲ್ಲ. ಗಂಡು ಮಕ್ಕಳು ಶುದ್ಧರಾಗಬೇಕು ಅಂದರೆ ಪ್ರತಿ ದಿವಸ ತಲೆಸ್ನಾನವನ್ನು ಮಾಡಬೇಕು. ಆ ಸೀಮಂತಿನಿ ಎನ್ನುವಂತಹ ನಾಡಿ ಶಾಸ್ತ್ರ ತತ್ವಗಳಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತದೆ, ಶ್ರದ್ಧೆಯನ್ನು ಹುಟ್ಟಿಸ್ತದೆ ಹೆಣ್ಣು ಮಕ್ಕಳಿಗೆ. ಹೀಗಾಗಿ ಶುದ್ಧರಾದಂತಹ ಹೆಣ್ಣು ಮಕ್ಕಳಿಗೆ ಶಾಸ್ತ್ರೋಕ್ತವಾದ ವಿಷಯಗಳಲ್ಲಿ ಶ್ರದ್ಧೆ ಬಹಳ. ತಲೆಯನ್ನು ಬಾಚಿಕೊಳ್ಳದೆ ಬಿರೆ ಹೊಯ್ದುಕೊಳ್ಳುವಂತಹ ಹೆಣ್ಣು ಮಕ್ಕಳಿರ್ತಾರಲ್ಲ, ಶಾಸ್ತ್ರದಲ್ಲಿ ನಂಬಿಕೆ ಕಳ್ಕೊಂಡಿರ್ತಾರೆ ನೋಡಿ. ಅದೇ ಬೈತಲೆಯನ್ನು ತೆಗೆದು ತಲೆಯನ್ನು ಬಾಚಿಕೊಳ್ಳುವ ಹೆಣ್ಣು ಮಕ್ಕಳಿದ್ದಾರಲ್ಲ, ಶಾಸ್ತ್ರಜ್ಞಾನ ಅವರಿಗೆ ಸುಲಭವಾಗಿ ದೊರೀತದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಹೆಣ್ಣು ಮಕ್ಕಳು ಗರ್ಭಿಣಿಯಾದಾಗ ಸೀಮಂತ ಅಂತ ಒಂದು ಸಂಸ್ಕಾರವಿದೆ. ಆ ಸೀಮಂತದ ಸಂಸ್ಕಾರದೊಳಗೆ ಮುಳ್ಳು ಹಂದಿಯ ದೇಹದ ಏನು ಮುಳ್ಳುಗಳಿರ್ತವೆ, ಅದರಲ್ಲಿ 4-6 ಮುಳ್ಳುಗಳನ್ನು ತಂದು ನಿಧಾನವಾಗಿ ಆ ಗರ್ಭಿಣಿಗೆ ತೊಂದರೆಯಾಗದ ಹಾಗೆ ನಿಧಾನವಾಗಿ ಬಾಚಬೇಕು. ಆ ಮುಳ್ಳಿನ ಕೊನೆಯ ಸ್ಪರ್ಶದಿಂದ ಹೊಟ್ಟೆಯೊಳಗಿನ ಮಗುವಿನ ಮೇಧಾವೃದ್ಧಿಯಾಗಿ ಬಿಡುತ್ತದೆ. ಅಂತಹ ಅದ್ಭುತವಾದಂತಹ ನಾಡಿ ಸೀಮಂತಿನಿ ಎನ್ನುವಂತಹ ನಾಡಿ ತಲೆಯ ಮಧ್ಯಭಾಗದಲ್ಲಿರ್ತದೆ. ಅದಕ್ಕಾಗಿ ಬೈತಲೆ